ಏನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗಾಗಲೇ ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿ ಆದೇಶ ಹೊರಡಿಸುವಂಥದ್ದು. ಅದರ ಬಗ್ಗೆ ಸದ್ಯ ನಮ್ಮ ಜೊತೆ ಮಾಹಿತಿ ಅಂದರೆ ಪ್ರತಿಕ್ರಿಯೆ ಏನು ಪಡ್ಕೊಳ್ಳೋಣ. ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ. ಅವ್ರೇನು ಹೇಳ್ತಾರಂದು ಸರ್, ಈಗ ಪಕ್ಷ ಬೇರೆ ಆದರೂ ಕೂಡ ಪಂಚಮಸಾಲಿ ಹೋರಾಟದ ವಿಚಾರದಲ್ಲಿ ತಾವು ಯತ್ನಾಳ್ ಅವರು ಈ ಹಿಂದೆ ಜೋಡೆತ್ತಿನ ಹಾಗೆ ಶ್ರಮಿಸಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಮುಂದೆ ಬೇರೆ ಬೇರೆ ಬೆಳವಣಿಗೆಗಳಾದವು, ಈಗ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಈಗ ನೋಡಿ, ಹೋರಾಟ ಒಂದು ಕಡೆ ಬೇರೆ, ಸಮುದಾಯದ ಹೋರಾಟ ಅದು. ನಾವು ಹೋರಾಟವನ್ನು ಮಾಡಿದ್ವಿ ಪಕ್ಷದ ಸಿದ್ಧಾಂತದ. ನಾನು ಒಂದು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಹಲವಾರು ವರ್ಷದಿಂದ ನಾನು ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದೀನಿ. ಅವರು ಕೂಡ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ಕೂಡ ಅತಿಯಾಗಿ ಇತ್ತೀಚೆಗೆ ಏನು ಇತ್ತೀಚಿನ ಕಳೆದ ಒಂದು 2 ವರ್ಷದಲ್ಲಿ ಅವರ ಬೆಳವಣಿಗೆಗಳು, ಮಾತುಗಳು ಎಲ್ಲೋ ಎಲ್ಲರಿಗೂ ನೋವನ್ನು ತರುವಂಥ ಕೆಲಸ ಇವತ್ತು ಆಗಿದೆ. ಅವರ ಸ್ವಂತ ಪಕ್ಷದಲ್ಲೇ ರೀ ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಅವರ ದೊಡ್ಡ ದೊಡ್ಡ ನಾಯಕರು ಪಕ್ಷವನ್ನು ಕಟ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಒಬ್ಬ ನಾಯಕರ ಬಗ್ಗೆ ಮಾತಾಡುವಂಥದ್ದು, ಧರ್ಮದ ಆಧಾರಿತವಾಗಿ ಮಾತಾಡುವಂಥದ್ದು, ಮತ್ತು ಸಮುದಾಯದವ್ರ ಮೇಲೆ ಕೂಡ ಇವರು ಯಾವ ಧರ್ಮದಲ್ಲಿ ಜನಿಸಿದ್ದಾರೆ ಅನ್ನೋದು ಒಂದು ಮುಖ್ಯವಾಗಿರುತ್ತೆ. ಆ ಧರ್ಮದ ಬಗ್ಗೆನೂ ಆ ಧರ್ಮದ ಗುರುಗಳ ಬಗ್ಗೆನೂ ಇವರು ಮಾತಾಡುವಂಥದ್ದು, ಇದು ಎಲ್ಲೋ ಒಂದು ಕಡೆ ಅತಿಯಾದ ಒಂದು ಇವರು ಏನು ಮಾತುಗಳು ಇವತ್ತು ಅವರಿಗೆ ಕೂತಾಗಿದೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಏನು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗಾಗಲೇ ಬಿಜೆಪಿ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿ ಆದೇಶ ಹೊರಡಿಸುವಂಥದ್ದು. ಅದ್ರ ಬಗ್ಗೆ ಸದ್ಯ ನಮ್ಮ ಜೊತೆ ಮಾಹಿತಿ ಅಂದರೆ ಪ್ರತಿಕ್ರಿಯೆ ಏನು ಪಡ್ಕೊಳ್ಳೋಣ. ಹುನಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ. ಅವ್ರೇನು ಹೇಳ್ತಾರಂದು ಸರ್, ಈಗ ಪಕ್ಷ ಬೇರೆ ಆದರೂ ಕೂಡ ಪಂಚಮಸಾಲಿ ಹೋರಾಟದ ವಿಚಾರದಲ್ಲಿ ತಾವು ಯತ್ನಾಳ್ ಅವರು ಈ ಹಿಂದೆ ಜೋಡೆತ್ತಿನ ಹಾಗೆ ಶ್ರಮಿಸಿದ್ರಿ, ಪ್ರತಿಭಟನೆ ಮಾಡಿದ್ರಿ, ಮುಂದೆ ಬೇರೆ ಬೇರೆ ಬೆಳವಣಿಗೆಗಳಾದವು, ಈಗ ಅವರ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಈಗ ನೋಡಿ, ಹೋರಾಟ ಒಂದು ಕಡೆ ಬೇರೆ, ಸಮುದಾಯದ ಹೋರಾಟ ಅದು. ನಾವು ಹೋರಾಟವನ್ನು ಮಾಡಿದ್ವಿ ಪಕ್ಷದ ಸಿದ್ಧಾಂತದ. ನಾನು ಒಂದು ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಹಲವಾರು ವರ್ಷದಿಂದ ನಾನು ಕಾರ್ಯವನ್ನು ನೆರವೇರಿಸ್ಕೊಂಡು ಬರ್ತಾಯಿದ್ದೀನಿ. ಅವರು ಕೂಡ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವರು ಕೂಡ ಅತಿಯಾಗಿ ಇತ್ತೀಚೆಗೆ ಏನು ಇತ್ತೀಚಿನ ಕಳೆದ ಒಂದು 2 ವರ್ಷದಲ್ಲಿ ಅವರ ಬೆಳವಣಿಗೆಗಳು, ಮಾತುಗಳು ಎಲ್ಲೋ ಎಲ್ಲರಿಗೂ ನೋವನ್ನು ತರುವಂಥ ಕೆಲಸ ಇವತ್ತು ಆಗಿದೆ. ಅವರ ಸ್ವಂತ ಪಕ್ಷದಲ್ಲೇ ಅವರ ದೊಡ್ಡ ದೊಡ್ಡ ನಾಯಕರು ಪಕ್ಷವನ್ನು ಕಟ್ಟಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಒಬ್ಬ ನಾಯಕರ ಬಗ್ಗೆ ಮಾತಾಡುವಂಥದ್ದು, ಧರ್ಮದ ಆಧಾರಿತವಾಗಿ ಮಾತಾಡುವಂಥದ್ದು, ಮತ್ತು ಸಮುದಾಯದವ್ರ ಮೇಲೆ ಕೂಡ ಇವರು ಯಾವ ಧರ್ಮದಲ್ಲಿ ಜನಿಸಿದ್ದಾರೆ ಅನ್ನೋದು ಒಂದು ಮುಖ್ಯವಾಗಿರುತ್ತೆ. ಆ ಧರ್ಮದ ಬಗ್ಗೆನೂ ಆ ಧರ್ಮದ ಗುರುಗಳ ಬಗ್ಗೆನೂ ಇವರು ಮಾತಾಡುವಂಥದ್ದು, ಇದು ಎಲ್ಲೋ ಒಂದು ಕಡೆ ಅತಿಯಾದ ಒಂದು ಇವರು ಏನು ಮಾತುಗಳು ಇವತ್ತು ಅವರಿಗೆ ಕೂತಾಗಿದೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ.